ಇಂಡಿಯಾದಲ್ಲಿ ರೇರ್ ಗಾಡಿಗಳೆಲ್ಲ ಟ್ಯಾಕ್ಸಿ. ಗೈಸ್ ಎಲ್ಲ ಬಿಲ್ಡಿಂಗ್ ತಲೆ ಎತ್ ನೋಡ್ಬೇಕು. ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ಅಂದ್ರೆ ಕೂತಿ ಬೆನ್ನೋಗಿದ್ದೀವಿ. ಹಾಯ್ ವ್ಲಾಗ್ ಓ ಮೈ ಗಾಡ್ ರಿಯಲಿ ಬಿರಿಯಾನಿ ಫಿಶ್ ಫ್ರೈ ಮಾಡಿಕೊಳ್ತಾ ಇದ್ದಾರೆ. ಫಿಶ್ ರೆಡಿ ಆಗಿದೆ. ಅಲ್ಲಿ ಮರುಭೂಮಿಯಲ್ಲಿ ಮಳೆ ಬರ್ದಿರೋದು ನಾವು ಬಂದು ಮಳೆ ಬರ್ಸಿದ್ದೀವಿ. ಫಿಶ್ ಎಲ್ಲ ಇರುತ್ತಲ್ಲ ಕಚ್ 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 ಅಂತ ತಿನ್ಕೊಂಡು ಬಿಡುತ್ತೆ. ಫ್ರೆಂಡ್ಸ್ ಅಲ್ಲ ಗೈಸ್. guys okay guys come 1 2 ಟ್ರಾವೆಲಿಂಗ್ ಕಾಫಿ ಮಗ್ ಕ್ಯೂಟ್ ಆಗಿ ಸ್ಮಾಲ್ ಆಗಿದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಂದಿದ್ದೆ ಲಾಸ್ಟ್ ಪಾರ್ಟಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀನಿ ಅಂತ. ನಾವು ಸ್ಟೇ ಆಗಿದ್ದು ರೂಮ್ ಎದುರುಗಡೆನೆ ಮದೀನಾ ಬಿರಿಯಾನಿ ಇತ್ತು. ಚಂದಮ್ಮ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ರು. ನಂಗೆ ಅಲ್ಲಿ ಒಂಚೂರು ಇಷ್ಟ ಆಗಿಲ್ಲ, ನಂಗೆ ತಿನ್ಬೇಕಲ್ಲ ಅಂತ ಒಂಚೂರು ಅದು ಇದು ತಿಂತಾ ಇದ್ದೆ. ನಮ್ಮ ಇಂಡಿಯಾಲಿ ಬೆನ್ಸ್ ಲಕ್ಸುರಿಯಸ್ ಕಾರು, ಇಲ್ಲಿ ನೋಡಿ ಗೈಸ್ ಇದು ಟ್ಯಾಕ್ಸಿ ನೋಡಿ. ಎಲ್ಲ ಇಂಡಿಯಾದಲ್ಲಿ ರೇರ್ ಗಾಡಿಗಳೆಲ್ಲ ಟ್ಯಾಕ್ಸಿ. ಹಿಂಗಿದೆ ದೀಕ್ಷಾ ಒಳಗಡೆ ಇದು ನಾನು ಬಸ್ಸಲ್ಲಿ ಕೂತಿದ್ದೀನಿ ಅನ್ಸ್ತಿದೆ. ಅದು ನೋಡಿದ್ರೆ ಇದು ಕಾರ್. ಸಮೂಹ ಸವಾಗಿಂದ ಬರೀ ಲಾರ ಹಾಯ್ 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 ಅಂತಿರೋದು. ಬುರ್ಜ್ ಖಲೀಫಾ. ಇವಾಗ ಬುರ್ಜ್ ಖಲೀಫಾಗ ಹೋಗ್ತಾ ಇದೀವಿ ಗೈಸ್. ಗೈಸ್ ಎಲ್ಲ ಬಿಲ್ಡಿಂಗ್ ತಲೆ ಎತ್ ನೋಡ್ಬೇಕು. ಫ್ಯೂಚರ್ ಮ್ಯೂಸಿಯಂ ಗೈಸ್ ಇದೆ. ಫ್ಯೂಚರ್ ಮ್ಯೂಸಿಯಂ ವಾವ್. ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ಅಂದ್ರೆ ಬುರ್ಜ್ ಖಲೀಫಾ ಇನ್ ದುಬೈ. ಗೈಸ್ ನಾವು ಬುರ್ಜ್ ಖಲೀಫಾ ನೋಡಕ್ಕೆ ಬಂದಿದೀವಿ, ಬನ್ನಿ ಹೋಗೋಣ. ಅದು ನಾವ್ ಎಲ್ಲಿ ನಿಂತ್ಕೊಂಡು ನೋಡಿದೆ, ಇಲ್ಲೇ ಇದೆ ಅನ್ಸುತ್ತೆ. ಅದ್ರಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು, ಬನ್ನಿ. ಸೊ ಗೈಸ್ ಫೌಂಟೈನ್ ಶೋ ಅಂತೂ ಚೆನ್ನಾಗಿತ್ತು. ನಾನು ಅಲ್ಲಿ ಜಾಗ ಮಾಡ್ಕೊಂಡು ನಿಂತಿದ್ರೆ ಗೈಸ್, ನನ್ನ ಪಕ್ಕದಲ್ಲಿರೋರು ಬಂದ್ಬಿಟ್ಟು ನನ್ನನ್ನೇ ತಳ್ಳಿ ನಿಂತ್ಕೊಂಡ್ರು. ಅದಕ್ಕೆ ನಾನು ಎಕ್ಸ್ಕ್ಯೂಸ್ ಮೀ ಅಂತ ಎಷ್ಟೊತ್ತಿ ಅಂದರೆ ಗೊತ್ತಾ ಗೈಸ್, ಅಂದರೂ ಜಾಗನೇ ಬಿಟ್ಟಿಲ್ಲ. ಅದಕ್ಕೆ ನಾನೇ ಒಂಚೂರು ಪುಷ್ ಮಾಡಿ ನಿಂತ್ಕೊಂಡೆ. ಚೆನ್ನಾಗಿತ್ತು ಫೌಂಟೈನ್ ಶೋ. ಫೌಂಟೈನ್ ಶೋ ಮುಗಿಸ್ಕೊಂಡೆ ನಾವು ಹೋಗಿದ್ದು ದುಬೈ ಮಾಲ್ಗೆ. ದುಬೈ ಮಾಲ್ ಎಂಟ್ರಿ ಎಲ್ಲ ಇತ್ತು ಗೈಸ್. ಎಲ್ಲರೂ ಕೂತಿ ಬೆನ್ನೋಗಿದ್ದೀವಿ. ಮಾಲ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಹೇಳ್ಸಿದೆ ಸದ್ಯ 5 ಗೈಸ್ ನೋಡಿ ಗೈಸ್, ನಾನು ಯಾವತ್ತೂ ಇಷ್ಟೊಂದು ಸೆಟ್ ಆಗೇ ಇಲ್ಲ. ಬನ್ನಿ ಹೋಗೋಣ. ಸ್ವಲ್ಪ ಇವಾಗ ಏಸಿ ಸ್ವಲ್ಪ ಸದ್ಯ. ಅಕ್ಕ ಹೆಂಗ ಅನ್ನಿಸ್ತಾ ಇದೆ ಅಕ್ಕ? ಸುಚಿ ಅಕ್ಕ ಹೆಂಗ ಅನ್ಸ್ತಾ ಇದೆ? ವಾವ್ ಸೂಪರ್ ಆಗಿದೆ ದೀಕ್ಷಾ. ನಂಗೆ ನೀನ್ ಎಂಜಾಯ್ ಮಾಡ್ತಿರೋದು ಖುಷಿ ಆಗ್ತಿದೆ. ಹೆಂಗ ಅನ್ನಿಸ್ತು ಅಲ್ಲಿ? ತುಂಬಾ ಚೆನ್ನಾಗಿತ್ತು ಅಕ್ಕ. ಅಲ್ವಾ? ಇವಾಗ ಈ ಮಾಲ್ ಸ್ಪೆಷಾಲಿಟಿ ಏನ್ ಗೊತ್ತಾ, ಮಾಲ್ ಒಳಗಡೆನೆ ನಾವು ಮ್ಯಾಪ್ ಹಾಕೊಂಡು ಓಡಾಡ್ಬೇಕು. ಇವಾಗ ನಾವು ಬ್ಯಾಂಗ್ಳೂರಲ್ಲಿ ತುಮಕೂರಲ್ಲೆಲ್ಲ ಮ್ಯಾಪ್ ಹಾಕೊಂಡು ಎಲ್ಲ ಹೋಗ್ಬೇಕು ಅಂತ. ಈ ಮಾಲ್ ಅಲ್ಲಿ ಏನೇನ್ ಇದೆ ಅಂತ ನೋಡೋದಕ್ಕೆ ಒಂದ್ ಮ್ಯಾಪ್ ಇರುತ್ತೆ. ಹೋಗೋಣ ರೆಡಿ ಆಗಿರು, ಕಾಲ್ ನೋಡ್ಸ್ಕೊಳಕ್ಕೆ. ರಾತ್ರಿ ಒಪ್ಪಂದಲ್ಲಿ ಕಾಲ್ ನೋಡಿಸ್ಕೊಂಡು ಮಲ್ಕೊತೀವಿ. ಬೆಳಗ್ಗೆ ಸ್ವಿಮ್ಮಿಂಗ್ ಪೂಲ್ ಹೋಗಿ ತುಂಬಾ ಗೈಸ್. ಬುರ್ಜ್ ಖಲೀಫಾ ಮತ್ತೆ ಅಲ್ಲಿ ಫೌಂಟೈನ್ ಇದಾದ್ಮೇಲೆ ಎಲ್ಲಾ ಜನ ಬರೋದೆ ಇದು ದುಬೈ ಮಾಲ್ ಒಳಗಡೆ ಇರೋದು. ಅದು ಕಾನ್ಸೆಪ್ಟ್ ಹೆಂಗ್ ಮಾಡಿದಾರೆ ಅಂದ್ರೆ, ಅಲ್ಲಿ ಯಾರೋ ಮೇಲಿಂದ ಹಿಂಗೆ ಎಗರ್ತಾ ಇದಾರೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಅನ್ನೋ ತರ
ಕಾನ್ಸೆಪ್ಟ್ ಮಾಡಿದ್ದಾರೆ. ನಾವು ಬೇರೆ ವೀಕೆಂಡ್ ಅಲ್ಲಿ ಬಂದ್ಬಿಟ್ಟಿದೀವ, ಆಗ್ತಾ ಇಲ್ಲ ಗೈಸ್ ಇಲ್ಲಿ ಇರಕ್ಕೆ. ಫುಲ್ ಇಲ್ಲಿ ಹತ್ರ ಬಂದ್ರೆ ತಣ್ಣಗಾಗ್ತಿದೆ, ದೂರ ಹೋದ್ರೆ ಸೆಕೆ ಸೆಕೆ. ಫುಲ್ ಚೆನ್ನಾಗಿ ಗೈಸ್ ನೋಡಿ, ಎಲ್ಲೆಲ್ಲೂ ಚೆನ್ನಾಗಿ ಗೈಸ್. ಮಾಲ್ ಒಳಗಡೆ ಅಕ್ವೇರಿಯಂ ಕೂಡ ಇತ್ತು. ಅಕ್ವೇರಿಯಂಗೂ ಫೀಸ್ ಇದೆ. ಅಲ್ಲಿ ಟಾಪ್ ಮೇಲ್ ಹೋದ್ರೆ ಅಲ್ಲಿ ಪೆಂಗ್ವಿನ್ ಕೂಡ ಇದೆಯಂತೆ. ನಾವ್ ಅದಕ್ಕೇನು ಹೋಗಕ್ ಹೋಗಿಲ್ಲ, ಹೊರಗಡೆ ನೋಡಿದ್ವಿ. ತುಂಬಾ ವೆರೈಟಿ ಆಗಿ ಫಿಶ್ ಇತ್ತು. The next morning. ಗೈಸ್ ನಾವೆಲ್ಲರೂ ಪೂಲ್ ಒಳಗಡೆ ಇಳಿದ್ವಿ. ಹಂಗೆ ಎಲ್ಲ ಫೋಟೋ ತೆಗ್ಸ್ಕೊಂಡು ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ತಟ್ಟೆ ಹೊಡ್ಕೊಂಡು ಬಂದ್ವಿ. ಅಲ್ಲೇನಿದೆ ರೈಟ್ ಸದ್ದಿ ಗೈಸ್ ನಾವು ಫಸ್ಟ್ ಡೇ ಇದ್ದ ಸ್ಟೇ ಇಂದ ಚೆಕ್ಔಟ್ ಹೋಗ್ತಾ ಇದೀವಿ. ನಾವು ನೆಕ್ಸ್ಟ್ ಸ್ಟೇಗೆ ಹೋಗ್ತಾ ಇದೀವಿ. ಅದಕ್ಕೆ ಪಿಕ್ ಮಾಡಕ್ಕೆ ಚಂದಮ್ಮನ ಫ್ರೆಂಡ್ ಬಂದಿದ್ರು. ಹೋದ ರೋಲ್ಸ್ ಕಾರ್ ಇತ್ತು. ನಾವಂತೂ ಒಂಚೂರು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಗೈಸ್ ಇವಾಗ ನಾವು ನೆಕ್ಸ್ಟ್ ಸ್ಟೇಗೆ ಚೆಕ್ ಇನ್ ಆಗ್ತಾ ಇದೀವಿ. ನಾವು ಸ್ಟೇ ಆಗಿದ್ದು ಬಂದ್ಬಿಟ್ಟು ಫಾರ್ಚುನೇಟಿಯಂ ಅಂತ. ನಾವು ಅಲ್ಲಿ ಪೂಲಲ್ಲೆಲ್ಲ ಆಟ ಆಡ್ಕೊಂಡು ಟೈಮ್ ಆಗೋಗಿತ್ತು. ಅದಕ್ಕೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಮಾಡಕ್ ಬಂದ್ವಿ. ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಅಲ್ಲಿ ಲೈಟ್ ಮ್ಯೂಸಿಕ್ ಇತ್ತು, ಚೆನ್ನಾಗಿತ್ತು. ದುಬೈಯಲ್ಲಿ ಫ್ರೆಂಡ್ ಮನೆ ಇತ್ತು, ಅವ್ರು ಇನ್ವೈಟ್ ಮಾಡಿದ್ರು. ಅದಕ್ಕೆ ಅಣ್ಣ ನಮ್ಮನ್ನ ಪಿಕ್ ಮಾಡಕ್ ಬಂದಿದ್ರು. ನಮ್ ಸ್ಟೇ ನಿಯರ್ ಬೈ ಇತ್ತು. ಈ ಕಾರ್ಗೆ ಬರೀ 2 doors ಅಷ್ಟೇ ಗೈಸ್, ಬಟ್ 5 seaters. ಬನ್ನಿ ಹೆಂಗ್ ಹೋಗೋದು ಅಂತ ತೋರಿಸ್ತೀನಿ. ಇದು ನಾವು 7 seaters ಅಲ್ಲಿ ಹೆಂಗ್ ಮಡ್ಚ್ಕೊಂಡು ಹೋಗ್ತೀವಿ ಅಲ್ವಾ, ಹಂಗೇನೆ ಇಲ್ಲಿ ನೋಡಿ. ಮುಂಚೆ ಬೇಯಿದ ಗಾಡಿ ಇರೋದಿಲ್ಲ ಅಲ್ವಾ ಅಂತ ನಾನು ಕೊಟ್ಟಿದ್ದೀನಿ ತಗೊಂಡೆ. But now I feel I have to switch it to 4-door right now. ಮಾಡ್ತೀನಿ. ಬರ್ತಾರೆ ಪ್ರಾಬ್ಲಮ್ ಇಲ್ಲ, ಡಿಸ್ಟರ್ಬ್ ಏನಿಲ್ಲ. ಹಾಯ್ ವ್ಲಾಗ್. ಓ ಮೈ ಗಾಡ್, ರಿಯಲಿ ನಮ್ಮ ಮನೆ ಇನ್ನೊಬ್ರು ಇದ್ದಾರೆ ವ್ಲಾಗ್ ಮಾಡೋರು. ನೈಸ್. ಸಂಡೆ ತರ ನಾನು ಹೆಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇನೆ ಅಂತ ನೋಡಿ, ಎಲ್ಲದಕ್ಕೂ ಹಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವು ದೀಕ್ಷಾ ಇಲ್ಲೇ ಸ್ಕೂಲಿಗೆ ಸೇರ್ಸೋಣ. ವೆಲ್ಕಮ್ ದೀಕ್ಷಾ, ವೆಲ್ಕಮ್ ಟು ಮೈ ಹೋಮ್. ಏನು ದೀಕ್ಷಾ, ದುಬೈ ಹೆಂಗಿದೆ ಅಂತ ನೋಡ್ದಲ್ಲ? ಇಷ್ಟ ಆಯ್ತಾ? ಎಲ್ಲ ಓಡಾಡ್ತಾ? ಏನ್ ನೋಡ್ದೆ ನೆನ್ನೆ? Are you tired? ಬಾ ನಮ್ಮನೆ ತೋರಿಸ್ತೀನಿ. ಮೇನ್ ರೋಡ್ ಬರಬೇಕು, ಹೊರಗಡೆ ಹೋಗ್ಬೇಡಿ. ಓಕೆನಾ? ಇದು ಕಿಚನ್. ಓಕೆ, ಇಲ್ಲೇ ವಾಷಿಂಗ್ ಮಿಷಿನ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್, ಇದು ವಾಟರ್ ಪ್ಯೂರಿಫೈಯರ್ ಆಸ್ ಯೂಶುವಲ್, ಗ್ಯಾಸ್ ಗ್ಯಾಸ್ ಸ್ಟವ್ ಚೆನ್ನಾಗಿದೆಯಾ? ಇದು ಅಕ್ಕ ಏನು ಅಡುಗೆ ಮಾಡಿದ್ದೀರಾ? ಬಾಯಿ
ಬಿರಿಯಾನಿ ಅಲ್ಲಿ ಇಲ್ಲಿ ನಾಟಿ ಸ್ಟೈಲ್ ಸಮೋ ನಿನ್ಗೆ ನಾಟಿ ಸ್ಟೈಲ್. ಆಮೇಲೆ ಅಂತೂ ಬಾಸುಮತಿ ರೈಸ್ ಬೇಡ. ಹೆಗ್ಗಿದೆ. ಓಕೆ. ಆಮೇಲೆ ನಿನ್ಗೋಸ್ಕರ ಫಿಶ್ ರೆಡಿ ಆಗ್ತದೆ. ವಾವ್ ನೈಸ್. ಅದನ್ನ ಮಾಡೋರು ಆಚೆ ಇದ್ದಾರೆ, ಮಾಡ್ತಾರಾ? ಅವರೇ ಮಾಡೋದು ಇವಾಗ. ಹಂಗೆ ಇದೆ. ಫಸ್ಟ್ ಸಮ್ಮಕ್ಕನ ಹಾಕೊಂಡ್ಬಿಡಿ ಬಾಸುಮತಿ ರೈಸ್ ಅಂತ. ಸಮ್ಮಕ್ಕ ನಿನ್ನೆಯಿಂದನೂ ಬರೀ ಚಪಾತಿ ಅದು ಇದು ತಿಂತಾ ಇದ್ದಾರೆ. ಅವಳಿಗೋಸ್ಕರನೇ ಮಾಡಿರೋದು ಗೊತ್ತಿಲ್ಲ. ಇಬ್ರು ಸ್ನಾನ ಕೊಟ್ಟೋಗಿದ್ದು. ಹಲೋ ವೆಲ್ಕಮ್. ಗೈಸ್ ನಮ್ ಸಮ್ಮಕ್ಕ ಎಲ್ಲೋದ್ರು ಫೋಟೋ ತೆಗ್ಸ್ಕೊಳ್ಳೋದು ಅಂದಂತೂ ಬಿಡೋದೇ ಇಲ್ಲ ಗೈಸ್. ಯಾವ ಮೂಲೆ ಹೋದ್ರು ಹಂಗಿದೆ. ನೋಡಿ ನೋಡಿ ನೋಡಿ. ಚಂದನ್ ಒಂದ್ ನಿಮಿಷ ಇರಿ. ಬಾ ದೀಕ್ಷಾ. ಫೋಟೋ ಬಿಡಿಸ್ಕೊಳ್ಳೋದಂತೂ ಬಿಡಲ್ಲ ಗೈಸ್. ಸ್ನ್ಯಾಪ್ ಮತ್ತೆ ಫೋಟೋ ಎರಡನ್ನೂ ಬಿಡಲ್ಲ. ಸಣ್ಣ ನಮ್ಗೆ ಫಿಶ್ ತವ ಫ್ರೈ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಬಟರ್ ಹಾಕ್ತಾ ಇದ್ದಾರೆ. ಓಕೆ, ಆಮೇಲೆ ಫಿಶ್ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ನಾವು ಬಂದಿದ್ದಕ್ಕೆ ಸಂಡೇ ಆಗಿರೋದ್ರಿಂದ ರಶಿ ಅದನ್ನ ಅಡುಗೆ ಮಾಡಿದ್ದಾರೆ. ಆರೆಂಜ್ ಇದ್ದಂಗಿದೆ ದುಬೈ ಬೇರೆ ಕಂಟ್ರಿಲೂ ಹಿಂಗೆ ಇರುತ್ತೆ. ಫಿಶ್ ನನ್ನ ಕೈಯಿಂದ ಮಾಡಿದೆ, ಬಟ್ ಹೆಂಗಿದೆ ಗೊತ್ತಿಲ್ಲ. ಟ್ರೈ ಮಾಡಿ ನೋಡಿ ನಂಗೆ ಹೇಳಿ, ಓಕೆನಾ? ಫಸ್ಟ್ ಟೈಮ್ ಮಾಡಿದೆ ಫಿಶ್ ನಾನು. ಓಕೆನಾ? ಓಕೆ. ನೈಸ್ ಫಿಶ್ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿದೆ ಗೈಸ್. ನಂಗೆ ಮಸಾಲೆ ಇಷ್ಟ. ನಾನು ಮಸಾಲೆ ಒಳಗಡೆ ಇರಬೇಕು, ಹೊರಗಡೆ ನನಗೆ ಜಾಸ್ತಿ ಇಷ್ಟ. ಇದಕ್ಕೆ ನಾನು ತುಂಬ ಚೆನ್ನಾಗಿದ್ಯಾ? ಹೆಂಗಿದೆ ಟೇಸ್ಟ್ ಹೆಂಗಿದೆ? ಅವಳಿಗೆ ಮಸಾಲೆ ಇಷ್ಟ, ಮೀನು ಮಸಾಲೆ ಇಷ್ಟ ಆಗಿದೆ. ಓ, ಮಸಾಲೆ ಇಷ್ಟ ಆಯ್ತಾ? ಚೆನ್ನಾಗಿದೆ ನಿಮಗೆ? ಹ್ಯಾಪಿ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಕೆಲಸ ಮಾಡಿದ್ರೆ. ಗೈಸ್ ನಾವೆಲ್ಲರೂ ಬಂದಿರೋದಕ್ಕೆ ಮಳೆ ಬರ್ತಾ ಇದೆ. ನೋಡಿ ಗೈಸ್, ದುಬೈಯಲ್ಲಿ ಮರುಭೂಮಿಯಲ್ಲಿ ಮಳೆ ಬರ್ತಿರೋದು ನಾವು ಬಂದು ಮಳೆ ಬರ್ಸಿದ್ದೀವಿ. ನೋಡಿ ಇವಾಗ ನಾವು ಯಾರ್ಚ್ಗೆ ಹೋಗ್ತಾ ಇದೀವಿ. ಹೋಗ್ತಾ ಇದೀವಿ ಎಲ್ಲ ಕಡೆ ಹೋಗ್ತಾ ಇದೀವಿ. ಇಲ್ಲಿಂದ 2 ಕಿಲೋಮೀಟರ್ಸ್ ಅಷ್ಟೇ ಗೈಸ್. ನೋಡಿ ನಾವು ಬಂದಿರೋದು ಸೋಕಾಲ್ಸಿ. ಒಳಗಡೆ ಹೋಗೋಣ, ಅಲ್ಲಿ ಏನೇನಿದೆ ಅಂದ್ರೆ ನಿಮ್ಗೆ ತೋರಿಸ್ತೀನಿ. ಅಂದ್ಬಿಟ್ಟು ಯಾಚ್ ಅಂತ ಅಂದ್ಬಿಟ್ಟು, ಓಕೆನಾ, ದುಬೈಯಲ್ಲಿ ಮರೀನಲ್ಲಿ. ಇಫ್ ಯು ಕಂಪೇರ್ ಟು ಬುರ್ಜುಮಾ ಇರೋ ಆಲ್ಸೀಫ್ಗೂ ಮತ್ತೆ ಮರಿಯಾ ಇರೋ ಒಂದು ಬೀಚ್ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಮೋರ್ ಗುಡ್ ಆಕ್ಚುಲಿ. ಪ್ಲಸ್ ಹೇಳ್ಬೇಕಂದ್ರೆ ಚೀಪ್ ಅಂಡ್ ಬೆಸ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಪ್ಲೇಸಸ್. ಇವ್ರು ನಿಮಗೆ 2 hours ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ, ಲೆಫ್ಟ್ ಮತ್ತು ರೈಟ್ ಕರ್ಕೊಂಡು ಹೋಗ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಲ್ಲಿ ನಿಮ್ಗೆ ಚಾರ್ಜ್ ಮಾಡೋದು 200 dirham ಅಷ್ಟೇ. ಅದು ನೀವು ಮರೀನಾಗ ಹೋದ್ರೆ ಸೇಮ್ ಇರುತ್ತೆ, ಬಟ್ ಅಲ್ಲಿ ಮೋರ್ ದೆನ್ ಲೈಕ್ 4,000-5,000 ಚಾರ್ಜ್ ಮಾಡ್ತಾರೆ. ಇಟ್ಸ್ ಸೇಮ್ ಎಕ್ಸ್ಪೀರಿಯನ್ಸ್, ಏನು ಚೇಂಜಸ್ ಇಲ್ಲ. ಯಾಚೇನೆ, ಬಟ್ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಯು ಕ್ಯಾನ್ ಟ್ರೈ ಒನ್ಸ್. ಓಕೆ ಗೈಸ್, ಹೋಗೋಣ. ಏ ಗೈಸ್, ಇದು ಹೆಂಗಿದೆ ಅಂದ್ರೆ ಕೆಳಗಡೆ ಬಿದ್ದೋಗ್ತೀವಿ ಅನ್ನಂಗಿದೆ. ಅದೇ ಬೀಳಲ್ಲ. ಬನ್ನಿ ಗೈಸ್. ಈಗ ಪುಷ್ ಮಾಡ್ಬಿಟ್ರಲ್ಲ, ಹೋಗಿ ಫಿಶ್ ಎಲ್ಲ ಇರುತ್ತಲ್ಲ, ಕಚ್ 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 ಅಂತ ತಿನ್ಕೊಂಡು ಬಿಡುತ್ತೆ. ಫ್ರೆಂಡ್ಸ್ ಅಲ್ಲ ಗೈಸ್. ಓಕೆ ಗೈಸ್, ತಣ್ಣಗಿದೆ.
ಅದೇ ಒಂಚೂರು ಹಬೆ ಇದೆ. ಅಷ್ಟೇ ಅಕ್ಕ, ಆರಾಮ ಕುತ್ಕೊಂಡು ಹೋಗೋಣ ಬನ್ನಿ ಅಕ್ಕ. ಮೇಲೆ ತಗ್ಬೋದಾ? ಮೇಲೆ ಮೇಲೋದಿ ಹುಷಾರಿದಾರ ಗೈಸ್. ಇಲ್ಲಿ ರೆಸ್ಟ್ ರೂಮ್ಸ್. ವಾವ್, ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗೈಸ್. ನಾವಿಲ್ಲಿ ಆರಾಮ ಕುತ್ಕೋಬಹುದು. ಅಲ್ಲಿ ಕುತ್ಕೋಬಹುದು. ಅಲ್ಲಿ ಕುತ್ಕೋಬಹುದಾ? ಶೂಸ್ ಬಿಚ್ಚಬೇಕಾ? ಯಾಚ್ ನಮ್ಗೆ I like it, Jack. It's on my finger. Her side is shaking. ಶುರು ಮಾಡಿದ್ದು ಅಲ್ಲೇ ಎಂಡ್ ಆಗಿದೆ ಗೈಸ್. ನಾವು ಹೋಗಿದ್ದು ಕ್ರೀಕ್ ಫೆಸ್ಟಿವಲ್ ಮಾಲ್ಗೆ. ಅಲ್ಲಿ ನಾವು ಇಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಸಖತ್ತಾಗಿತ್ತು. ಅಲ್ಲಿ ಫೈರ್ ಶೋ ಇತ್ತು, ಅಂದರೆ ವಾಟರ್ ಜೊತೆಗೆ ಫೈರ್ ಶೋ ಬರ್ತಾ ಇತ್ತು. ಇವಾಗ ನಾವು ಫಸ್ಟ್ ಟೈಮ್ ಅಲ್ಲ ದುಬೈಗೆ ಬಂದಿರೋದು. ಬೇರೆಯವ್ರಿಗೆಲ್ಲರಿಗೂ ಶಾಪ್ ಮಾಡಬೇಕಲ್ವ, ನಮ್ಮ ರಿಲೇಷನ್ ಫ್ರೆಂಡ್ಸ್ಗೆ ಚಾಕ್ಲೇಟ್ಸ್ ಅಲ್ಲಿ ಫೇಮಸ್ಸು ಚೂರು. ಆಮೇಲಿಂದ ಸ್ಟ್ಯಾಚ್ಯೂಸ್ ಅದೆಲ್ಲ ಇದೆ, ಅದನ್ನೆಲ್ಲ ತೊಗೊಂಡೋಗೋಣ ಬನ್ನಿ. ಈ ಎಲ್ಲ ಕಡೆ ವಾಟರ್ ಹೋಟೆಲ್ ನೀರು ಕೊಡ್ತದೆ ನೋಡಿ ಗೈಸ್. ಫುಲ್ ಮಾಡಬೇಕು. 1, 2, 3. ಗೈಸ್, ನಾವು ಬಂದಿರೋದು ಸ್ಪ್ಯಾಜಿಯೋಗೆ. ನಾವಾಗಲೇ ಶಾಪ್ ಮಾಡಿದ್ದೀವಿ ಕೆಲವು ಐಟಮ್ಸ್ ನ. ಇಲ್ಲಿ ನೋಡಿ ಗೈಸ್, ಮೂವಿದೆಲ್ಲ ಇರುತ್ತಲ್ಲ ಅದಿದೆ ಇಲ್ಲಿ. ರೋಲ್ ಕ್ಯಾಮ್ರಾ ಆಕ್ಷನ್ ಗೈಸ್. ಗೊತ್ತಾ ಇದೀನಿ ಯಾವ್ದೋ ಬೇರೆ ಭಾಷೆಯಲ್ಲಿ ಬರ್ದಿದ್ದಾರೆ ಇದನ್ನ, ಮಲಯಾಳಂ. 2, 3. ಗೈಸ್, ಸ್ಪ್ಯಾಜಿಯೋಗೆ ಬನ್ನಿ ನೀವು ದುಬೈಗೆ ಬಂದಾಗ. ಐ ಥಿಂಕ್ ಸೊ ಇಂಡಿಯಾದಲ್ಲೂ ಇರ್ಬೇಕಿದೆ ಬ್ರಾಂಚ್. ಅದ್ರಲ್ಲಿ ಚೀಪ್ ಆಗು ಸಿಗುತ್ತೆ. ಆಮೇಲೆ ಕ್ಯಾಮ್ರಾ ಲೆನ್ಸ್, ನೀವು ವ್ಲಾಗ್ ಮಾಡ್ತಾ ಇದ್ರೆ ಮೈಕು, ಆಮೇಲಿಂದ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಎಲ್ಲ ಇದೆ. ಆಮೇಲಿಂದ ಈ ತರ ಲೈಟ್ಸ್ ಕೂಡ ಇದೆ ಗೈಸ್, ಕಲರ್ ಇದೆ. ಅಲ್ಲಿ ಲೆನ್ಸ್ ಇದೆ ನೋಡಿ ಕ್ಯಾಮ್ರಾದು. ಗೈಸ್, ನಾನು ನಿಮ್ಗೆ ಇನ್ನೊಂದು ತೋರಿಸ್ಬೇಕು, ಬನ್ನಿ. ಕ್ಯಾಮ್ರಾ ಲೆನ್ಸ್ ಅನ್ಕೊಂಡ್ರ? ಅಲ್ಲ, ಟ್ರಾವೆಲಿಂಗ್ ಕಾಫಿ ಮಗ್ ಗೈಸ್, ಕ್ಯಾಮ್ರಾ ಲೆನ್ಸ್ ಅಲ್ಲ ಅಂತ. ನಾನು ಪಲ್ಟ್ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ರೀಲ್ಸ್ ಮಾಡ್ತೀನಿ, ಫೋಟೋ ಶೂಟ್ ಮಾಡ್ತೀನಿ ಅಂದ್ರೆ ಕ್ಯಾಮ್ರಾ ಸ್ಟ್ಯಾಂಡ್ಸ್ ಇದೆ ಗೈಸ್. ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಜೊತೆನಲ್ಲಿ ಇದು ಬಂದ್ಬಿಟ್ಟು ಮೈಕ್ ಸೆನ್ಸರ್ ಇರ್ಬೇಕು ಗೈಸ್. ಮೈಕೋ ಸೆನ್ಸರ್ ಸ್ಮಾಲ್ ಆಗಿದೆ ನೋಡಿ, ಹಿಂಗ್ ಇಟ್ಕೊಳಕ್ಕೆ ಗೈಸ್. ಹಿಂಗ್ ಮಾಡಿದ್ರೆ ರೀಲ್ಸ್, ಹಿಂಗ್ ಮಾಡಿದ್ರೆ ವ್ಲಾಗ್ ಅಂತ. ನೋಡಿ ನನ್ನ ಫೇಸ್
ಬರಲ್ಲ, ಇದೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಫೋನ್ ಅಪ್ಲಿಕೇಶನ್. ನಾವು ಕ್ಯಾಮ್ರಾ ತಗೊಂಡಿದ್ವಿ, ಅವರು ರಿವ್ಯೂ ಕೇಳ್ತಾ ಇದ್ರು, ನಾನು ರಿವ್ಯೂಸ್ ಹೇಳಿದೆ. ಸೊ ಇಷ್ಟ ಆಗಿತ್ತು. ಪಾರ್ಟ್ 2 ವ್ಲಾಗ್, ಪಾರ್ಟ್ 3 ವ್ಲಾಗು ಬರುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್, ಬಾಯ್.